ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಯ್ತಿ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಮಗೆ ಒಂದು ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದಂದು ಅಭ್ಯಂಜನ ಸ್ನಾನ ಮಾಡುವ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಡಲಿದ್ದೇನೆ. ಬನ್ನಿ ನೋಡೋಣಂತೆ. ಅಭ್ಯಂಜನ ಸ್ನಾನವನ್ನು ನಾವು ಏಕೆ ಮಾಡಬೇಕಂದ್ರೆ, ಅಭ್ಯಂಜನ ಸ್ನಾನವನ್ನು ನಾವು ಮಾಡುವುದರಿಂದ ನಮ್ಮ ದೇಹದ ನಾನಾ ಭಾಗಕ್ಕೆ ಸಹ ಹೊಸದಾದ ಚೈತನ್ಯವನ್ನು ಅದು ತುಂಬುತ್ತದೆ. ನಾವು ಯಾವ್ಯಾವ ರೀತಿಯ ಎಣ್ಣೆಗಳನ್ನು ಬಳಸಬೇಕನ್ನೋದಾದರೆ ಹರಳೆಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಹಾಗೆ ಅದರ ಜೊತೆಗೇ ಸ್ವಲ್ಪ ಒಂದು 5-6 ಡ್ರಾಪ್ಸ್ ಆಗಿ ಶ್ರೀಗಂಧದ ಎಣ್ಣೆ ಬಳಸುವುದರಿಂದ ನಮಗೆ ಅದು ರಿಲ್ಯಾಕ್ಸ್ ಆಗ್ತದೆ. ಸೊ ನಾವು ಒಂದು ಎಣ್ಣೆ ಸ್ನಾನವನ್ನು ಮಾಡೋದ್ರಿಂದ ನಮಗೆ ಅದು ತುಂಬಾ ಒಂದು ವೈದಿಕವಾಗಿ ಹಾಗೆ ನಮ್ಮ ಒಂದು ನಂಬಿಕೆಯಾಗಿ ಸಹ ನಮಗೆ ನಾನಾ ರೀತಿಯ ಒಂದು ಸುಲಭ ಒಂದು ಸಾಧನೆಗಳನ್ನು ಸಹ ಅದು ಮಾಡ್ತದೆ. ಎಣ್ಣೆಯನ್ನು ಎಲ್ಲ ರೀತಿಯ ಎಣ್ಣೆಯನ್ನು ಮಿಕ್ಸ್ ಮಾಡಿಬಿಟ್ಟು ನಂತರದಲ್ಲಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ನಾವು ಅದನ್ನು ಬಿಸಿ ಮಾಡಬೇಕಾಗುತ್ತದೆ. ಬಿಸಿ ಮಾಡಿದ ನಂತರ ನಾವು ಬಿಸಿ ಬಿಸಿ ಎಣ್ಣೆಯನ್ನು ನೀವು ಹಚ್ಚಿಕೊಳ್ಳಲು ಹೋಗಬೇಡಿ. ಸ್ವಲ್ಪ ಉಗುರು ಬೆಚ್ಚಗೆ ಆಗಿದ್ದರೆ ಅದು ಸಾಕು. ಬಿಸಿ ಬಿಸಿ ಎಣ್ಣೆಯನ್ನು ಸಹ ನೀವು ಅದು ಒಂದು ಹಚ್ಚಿಕೊಳ್ಳುವುದರಿಂದ ನಿಮ್ಮ ಒಂದು ತ್ವಚೆ ಸಹ ಹೊರತಾಗಲು ಸಾಧ್ಯವಾಗ್ತದೆ. ಸೊ ಅದರಿಂದ ಆ ರೀತಿ ಬೇಡ. ಉಗುರು ಬೆಚ್ಚಗೆ ಒಂದು ಎಣ್ಣೆಯಿಂದ ನೀವು ಸ್ನಾನವನ್ನು ಮಾಡಿ. ಹಾಗೆ ಹಿಂದಿನ ಕಾಲದಲ್ಲಿ ಒಂದು ಎಣ್ಣೆ ಹಚ್ಚಿದ ನಂತರ ಸ್ನಾನ ಮಾಡಲಿಕ್ಕೆ ಅಂತ ಬೇವಿನ ಕೊಳದನ್ನು ತೆಗೆದುಬಿಟ್ಟು ಆ ಪೇಸ್ಟನ್ನು ಅವರು ಸಹಾಯ ಮಾಡಿಬಿಟ್ಟು ಅದರಿಂದ ಅವರು ಒಂದು ಸ್ನಾನ ಮಾಡ್ತಿದ್ರು. ಆದರೆ ಇವಾಗ ಅಷ್ಟು ಅಲ್ಲ, ಅದು ಮರ್ತು ಹೋಗಿದೆ ಜನರು. ಅದು ಅಳಿಸಿ ಹೋಗ್ತಾ ಇದೆ. ಆದ್ದರಿಂದ ನೀವು ಯಾವ ಸೋಪ್ ನಿಮಗೆ ಇಷ್ಟವಾಗುತ್ತದೋ ಸಾಬೂನು, ಅದೇ ಸೋಪ್ನಿಂದ ನೀವು ಒಂದು ಸ್ನಾನವನ್ನು ಸಹ ಮಾಡಬಹುದು. ಹಾಗೆ ಸ್ನಾನದ ನೀರಿಗೆ ಸ್ವಲ್ಪ ಬೇವಿನ ಸೊಪ್ಪು ಹಾಗೆ ಅರಿಶಿನವನ್ನು ನೀವು ಹಾಕಿಕೊಂಡು ಸ್ನಾನವನ್ನು ಮಾಡಿ. ಅದು ತುಂಬಾ ನಿಮ್ಮ ತ್ವಚಕ್ಕೆ ತುಂಬಾ ಒಳ್ಳೆಯದು. ಏಕೆಂದರೆ ಬೇವಿನ ಸೊಪ್ಪು ತುಂಬಾ ತಂಪು. ಸಾಮಾನ್ಯವಾಗಿ ನಾವು ಯುಗಾದಿ ಹಬ್ಬವನ್ನು ಬೇಸಿಗೆ ಕಾಲದಲ್ಲೇ ಒಂದು ಆಚರಣೆ ಮಾಡ್ತೀವಿ. ತುಂಬಾ ಉರಿ ಬಿಸಿಲು ತುಂಬಾ ಹೆಚ್ಚಾಗಿರುತ್ತದೆ. ಆದ್ದರಿಂದ ಬೇವಿನ ಸೊಪ್ಪನ್ನು ಹಾಕಿಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಶರೀರ ಸಹ ಒಂದು ತಂಪಾಗಿರ್ತದೆ ಅಂತ ನಂಬಿಕೆ. ಇದು ಪುಟ್ಟ ಮಕ್ಕಳೇನೇ ಅಲ್ಲ, ದೊಡ್ಡವರು ಎಲ್ಲರೂ ಸಹ ಇದೇ ಪದ್ಧತಿಯನ್ನು ನೀವು ಅನುಸರಿಸಬೇಕಾಗುತ್ತದೆ. ಏಕೆಂದರೆ ಇದು ತುಂಬಾ ಒಳ್ಳೆಯದು. ನೀವು ಯಾವ ರೀತಿ ಸ್ನಾನವನ್ನು ಮಾಡಬೇಕಂದ್ರೆ, ಪುಟ್ಟ ಮಕ್ಕಳಿಗೆ ನಾನು ಇದು ತಿಳಿಸ್ಕೊಡ್ತಾ ಇದ್ದೇನೆ. ಮನೆಯನ್ನು ಹಾಕಿಕೊಳ್ಳಿ. ಮನೆಯನ್ನು ಹಾಕಿ ನೀವು ಪೂರ್ವಕ್ಕೆ ನೋಡಬೇಕು. ಪೂರ್ವಕ್ಕೆ ನೋಡಿದ ನಂತರ ಹಿರಿಯರು ಯಾರು ಇರ್ತಾರೋ ಅವರು ಮೊದಲು ತಲೆಗೆ ಎಣ್ಣೆಯನ್ನು ಹಚ್ಚಿ ನಂತರದಲ್ಲಿ ಹಣೆಗೆ ಕುಂಕುಮವನ್ನು ಇಟ್ಟು ಮನೆ ದೇವರಿಗೆ ಕೇಳ್ಕೋಬೇಕಾಗ್ತದೆ. ಆಯಸ್ಸು, ಆರೋಗ್ಯ, ವಿದ್ಯೆ ಎಲ್ಲದೂ ಸಹ ಪ್ರಗತಿ ಹೊಂದಲಿ ಈ ಮಗು ಅಂತ. ನಂತರದಲ್ಲಿ ಅರಿಶಿನ ಮಿಕ್ಸ್ ಆಗಿರುವಂಥ ಎಣ್ಣೆಯನ್ನು ಶರೀರಕ್ಕೆ ಹಚ್ತಾರೆ, ಬಾಡಿಗೆ. ನಂತರದಲ್ಲಿ ಮತ್ತು ನಾನು ಅರಿಶಿನವನ್ನು ಮಿಕ್ಸ್ ಮಾಡಿ ಅಂತ ಹೇಳಿದ್ದೇನೆ. ಆದರೆ ನೀವು ತಲೆಗೆ ಮಾತ್ರ ಅರಿಶಿನವನ್ನು ನೀವು ಹಚ್ಚಲು ಹೋಗಬೇಡಿ. ಬೇರೆ ಭಾಗದಲ್ಲಿ ನೀವು ಹಚ್ಕೋಬಹುದು. ತಲೆಗೆ ಖಾಲಿ ಎಣ್ಣೆಯನ್ನು ನೀವು ಹಾಕಬೇಕಾಗುತ್ತದೆ. ಕೊಬ್ಬರಿ ಎಣ್ಣೆ ಹಾಕ್ಬೋದು, ಎಳ್ಳೆಣ್ಣೆ ಹಾಕ್ಬೋದು, ಶ್ರೀಗಂಧದ ಎಣ್ಣೆ ಸಹ ಹಾಕ್ಬೋದು. ಆದರೆ ಅರಿಶಿನವನ್ನು ನೀವು ಹಾಕಲು ಹೋಗಬೇಡಿ ತಲೆಗೆ. ನಂತರದಲ್ಲಿ ಕುಂಕುಮವನ್ನು ಇಟ್ಬಿಟ್ಟು ಮನೆ ದೇವರಿಗೆ ಕೇಳಿಕೊಂಡು ಎಣ್ಣೆಯನ್ನು ಹಚ್ತಾರೆ. ನಂತರದಲ್ಲಿ ಅವರು ಸ್ನಾನವನ್ನು ಸಹ ಮಾಡ್ತಾರೆ, ಅಭ್ಯಂಜನ ಸ್ನಾನ. ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ತ್ವಚೆಯ ನಾನಾ ಭಾಗಗಳಿಗೆ ಸಹ ಚೈತನ್ಯ ತುಂಬುತ್ತದೆ. ಹಾಗೆ ನಮಗೆ ರಿಲ್ಯಾಕ್ಸ್ ಫೀಲ್ ಆಗ್ತದೆ. ಹಾಗೆ ಅದರಲ್ಲಿ ನಮ್ಮ ಸಂಪ್ರದಾಯವನ್ನು ಸಹ ನಾವು ಪಾಲಿಸಿದಂತೆ ಆಗ್ತದೆ. ಸ್ನಾನ ಎಲ್ಲ ಆಗಿದ ನಂತರ ನೀವು ಧಾನ್ಯಲಕ್ಷ್ಮಿ ಪೂಜೆಗೆ ಏನು ಹೊಸ ಬಟ್ಟೆ ಇಟ್ಟಿರ್ತೀರೋ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಚ್ಚಿ ನೀವು ಅದನ್ನು ಹಾಕ್ಕೊಳ್ಳಿ. ಹೊಸ ಬಟ್ಟೆನೇ ಹಾಕ್ಕೋಬೇಕಂತ ಏನಿಲ್ಲ, ಆದರೆ ಕೊಳೆ ಆಗಿರುವಂಥದ್ದು ಹಾಗೆ ಹರಿದೋಗಿರುವಂಥ ಬಟ್ಟೆ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಹಾಕಲು ಹೋಗಬೇಡಿ. ಆ ಥರ ನೀವು ಮಾಡೋದ್ರಿಂದ ನಿಮಗೆ ಅದು ಇಡೀ ವರ್ಷ ಸಹ ನಿಮಗೆ ಅದು ನೆಗೆಟಿವ್ ರೀತಿಯಾಗಿ ಫೀಲ್ ಆಗ್ತದೆ. ಆದ್ದರಿಂದ ಆ ರೀತಿ ನೀವು ಮಾಡಲು ಹೋಗಬೇಡಿ. ಹೊಸ ಬಟ್ಟೆಯನ್ನು ಸಹ ಹಾಕ್ಬಹುದು. ಇಲ್ಲವಾದಲ್ಲಿ ಚೆನ್ನಾಗಿ ಒಗೆದಿರುವಂಥ ಕ್ಲೀನ್ ಆಗಿರುವಂಥ ಒಂದು ಬಟ್ಟೆಯನ್ನು ಹಾಕಿಕೊಳ್ಳುವುದರಿಂದ ಸಹ ನಿಮಗೆ ಅಮ್ಮನವರ ಅನುಗ್ರಹ ಲಭಿಸುತ್ತದೆ. ಹಾಗೆ ಅವತ್ತಿನ ದಿವಸ ನೀವು ಬೇರೆಯವರಿಗೆ ಕೆಟ್ಟ ಮಾತನ್ನು ಒಂದು ಆಡಲು ಹೋಗಬೇಡಿ. ನಾವು ಆಡುವುದು ತುಂಬ ಹೆಚ್ಚಿನ ವಿಷಯ ಅಂತೇನಿಲ್ಲ, ಆದರೆ ನಮಗೆ ಅವರು ತಿರುಗಿ ಏನು ಹೇಳ್ತಾರೆ ಅದು ನಮಗೆ ತುಂಬಾ ಕಠೋರವಾದದ್ದು. ಅಂದರೆ ಅದು ನಮಗೆ ತುಂಬಾ ತಾಕ್ತದೆ. ಅವರು ಯಾವ ರೀತಿ ನಮಗೆ ಹೇಳ್ತಾರೆ ಅದೇ ರೀತಿ ನಮಗೆ ಅದು ತುಂಬಾ ಒಂದು ಕಷ್ಟವನ್ನು ಸಹ ನಾವು ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಯಾರ ಜೊತೆಗೆ ಸಹ ನೀವು ಜಗಳವಾಡಲು ಹೋಗಬೇಡಿ.
ಹಾಗೆ ಕೆಟ್ಟ ಮಾತುಗಳನ್ನು ಆಡಬೇಡಿ, ಕೆಟ್ಟದನ್ನು ಕೇಳಬೇಡಿ, ಕೆಟ್ಟದನ್ನು ನೋಡಬೇಡಿ. ಅಷ್ಟೇ ನಾನು ನಿಮಗೊಂದು ತಿಳಿಸ್ಕೊಡ್ಬೇಕು. ನಂತರ ಅವತ್ತಿನ ದಿವಸ ನೀವು ಮಾಂಸಾಹಾರ ಸೇವನೆ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಮಾಡಲು ಹೋಗಬೇಡಿ. ನಿಮಗೆ ಒಂದು ವೇಳೆ ಸೂತಕವಿದ್ದರೂ ಸಹ ನಿಮಗೆ ಆಚರಣೆ ಮಾಡಲು ಆಗುವುದಿಲ್ಲ ಅಂದರೆ ಸಹ ಬೆಳಿಗ್ಗೆ ಎದ್ದೆ ಮಾಮೂಲಿಯಾಗಿ ನೀವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ನಾನ ಮಾಡಿ ದೇವರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಸಾತ್ವಿಕ ಆಹಾರವನ್ನೇ ಒಂದು ಸೇವನೆ ಮಾಡ್ಕೋಬೇಕು ವಿನಃ ಮಾಂಸಾಹಾರ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಸೇವನೆ ಮಾಡಲು ಹೋಗಬೇಡಿ. ಚೈತ್ರ ನವರಾತ್ರಿ ಆಚರಣೆ ಮಾಡುವಂಥದ್ದು ಸಹ ಮಾಂಸಾಹಾರ ಸೇವನೆ ಮಾಡಬಾರ್ದು 10 ದಿನಗಳ ಕಾಲ. ಹಾಗೆ 11ನೇ ದಿವಸದಿಂದ ನೀವು ಸೇವನೆ ಮಾಡ್ಕೋಬಹುದು, ತಪ್ಪೇನಿಲ್ಲ. ನೋಡಲ್ಲ ಫ್ರೆಂಡ್ಸ್, ನಮಗೆ ಸಂಪೂರ್ಣವಾದ ಅಭ್ಯಂಜನ ಸ್ನಾನ ಯಾವ ತಪ್ಪುಗಳನ್ನು ಮಾಡಬಾರ್ದು ಹಾಗೆ ಇನ್ನಿತರ ಹೆಚ್ಚಿನ ಮಾಹಿತಿಗಳನ್ನು ಸಹ ನಿಮಗೆ ಕೊಟ್ಟಿದ್ದೇನೆ. ಇಲ್ಲಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.